ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಆರ್ಎಸ್ ಪಕ್ಷದಿಂದ ಎಂದೂ ಕಾಣದ ವಿನೂತನ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ತಾಲೂಕಿನ ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಯೊಬ್ಬರು ರೈತರ ಆಸ್ತಿ ಪರಾಭಾರಿ ಪ್ರಕರಣದಲ್ಲಿ ಭ್ರಷ್ಟಾಚಾರ ಆರೋಪದಲ್ಲಿ ಎಫ್ಐಆರ್ ದಾಖಲಿಸಿಕೊಂಡ ನಂತರವೂ ಯಶಸ್ವಿಯಾಗಿ ಅದೇ ಸ್ಥಳದಲ್ಲಿ ಅದೇ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಸಬ್ ರಿಜಿಸ್ಟರ್ಗೆ ಸನ್ಮಾನಿಸಿ ಹಾರ ಪೇಟವನ್ನ ಜೋಡೆತ್ತಿನ ಗಾಡಿಯಲ್ಲಿ ಇಟ್ಟುಕೊಂಡು ನೆಹರು ಸರ್ಕಲ್ನಿಂದ ತಾಲೂಕು ಕಚೇರಿಗೆ ಹೊರಟು ವಿನೂತನ ಪ್ರಯತ್ನ ಮಾಡಿದ್ರು. ಕೆಆರ್ಎಸ್ ಪಕ್ಷದ ರಾಜ್ಯ ಮುಖಂಡ ಭಟ್ರಳ್ಳಿ ಮಲ್ಲಿಕಾರ್ಜುನ್ ಬಲವಾಗಿ ಖಂಡಿಸಿದ್ದು, ಇಂಥವರನ್ನ ನಾವು ಸನ್ಮಾನಿಸಲೇಬೇಕು ಅಂತ ವ್ಯಂಗ್ಯವಾಗಿ ತುಂಬಾ ಮಾರ್ಮಿಕವಾಗಿ ತಾಲೂಕು ನಡೆಯುತ್ತೆ ಅಂತ ಬೇಸರ ವ್ಯಕ್ತಪಡಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಸಹ ಇದರ ಬಗ್ಗೆ ಪತ್ರ ಬರೆದಿದ್ದೇನೆ, ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಬದಲಾವಣೆ ಆಗ್ತಾ ಇದೆ ನೋಡೋಣ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ರು. ನಾವು ಆಯ್ಕೆ ಮಾಡತಕ್ಕಂಥ ಜನಪ್ರತಿನಿಧಿಗಳಿಂದ ಹಿಡಿದು ಕಷ್ಟಪಟ್ಟು ದುಡಿದು ಕಟ್ಟತಕ್ಕಂಥ ತೆರಿಗೆ ಹಣದಲ್ಲಿ ಸಂಬಳ ಪಡೆಯೋ ಅಧಿಕಾರಿಗಳು ಇವು ಎಲ್ಲರೂ ಸಹ ವೇಸ್ಟ್ ಆಗ್ತದೆ. ಸರ್ಕಾರಿ ವ್ಯವಸ್ಥೆ ಚೆನ್ನಾಗಿದ್ರೆ ಅಷ್ಟೇನೆ ನಾವು ನಮ್ಮ ಮಕ್ಕಳು, ನಮ್ಮ ಮರಿಮಕ್ಕಳು, ಮೊಮ್ಮಕ್ಕಳಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನ ಕೊಟ್ಟು ಹೋಗೋದಕ್ಕೆ ಸಾಧ್ಯ ಇದೆ. ಈ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಜನಪ್ರತಿನಿಧಿಗಳಿಗಷ್ಟೇ ಅಲ್ಲ, ಅಧಿಕಾರಿಗಳಿಗಷ್ಟೇ ಅಲ್ಲ. ಯಾಕೆಂದ್ರೆ ಇವತ್ತು ದಿನೇ 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 ಆಡಳಿತ ವ್ಯವಸ್ಥೆಯನ್ನ ಸಂಪೂರ್ಣ ಲಂಚ, ಭ್ರಷ್ಟಾಚಾರ, ದುರಾಸೆ, ದ್ವೇಷ ಇವತ್ತು ಬಡವರು ಕಾಲಿಗೆ ಮೆಟ್ಟಿಲ್ದಂಗೆ ಸವಿಯ ತಕ ಇವತ್ತು ಸರ್ಕಾರಿ ಕಚೇರಿಗಳಿಗೆ ಅಲಸ ಲೆವೆಲ್ಗೆ ಬಂದೈತೆ. ಇದು ಜನಸ್ನೇಹಿ ಆಗ್ಬೇಕು. ಸಾಕಷ್ಟು ಇವತ್ತು ಆನ್ಲೈನು ಬೇರೆ ಬೇರೆ ಸುಧಾರಣೆಗಳು ಆಗ್ತಾ ಇದೆ. ಎಷ್ಟೆಲ್ಲ ಸುಧಾರಣೆಗಳಾದ್ರೂ ಚಾಪೆಗಡೆ ರಂಗೋಲಿ ಕೆಳಗೆ ಮುಗಿಸಿರ್ತಕ್ಕಂಥ ಕೆಟ್ಟ ಬುದ್ಧಿ ಇದು ಬಂದ್ಬಿಟ್ಟೈತಿ, ನಮ್ಮ ಸರ್ಕಾರಿ ವ್ಯವಸ್ಥೆ ಒಳಗೆ ನುಗ್ಗಿಬಿಟ್ಟೈತಿ. ಅದು ಕಡಿಮೆ ಆಗ್ಬೇಕು ಅಂತಂದ್ರೆ ನಾವು ಅವ್ರನ್ನ ಗೌರವಿಸ್ಬೇಕಾಯ್ತು. ಗೌರವಿಸ್ಲೇಬೇಕು. ಈಗ 3 ಮೀಟರ್ನೇ ಗೌರವಿಸ್ಬೇಕಪ್ಪ. 3 ಮೀಟರ್ ಈಗ 3 ಮೀಟರ್ ಏನ್ ಮಾಡ್ಬೇಕು? ದೊಡ್ಡವ್ರನ್ನ ಗೌರವಿಸ್ಬೇಕು. ಆ ಕೆಲಸ ಅಷ್ಟೇನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮೆಲ್ಲ ಸಹಭಾಗಿ ಸಂಘಟನೆಗಳು, ಸಮಾನ ಮನಸ್ಸು, ಗೆಳೆಯರು, ರೈತರು ಎಲ್ಲರೂ ಸೇರಿ ಇವತ್ತು ಆ ಕೆಲಸ ಮಾಡಿದ್ದೇವೆ. ಆದ್ರೆ ನಾನಂತ ನೋಡಿದಂಗೆ ತಪ್ಪು ಮಾಡಿದವ್ರಿಗೆ ಎಲ್ಲಾರ ಒಂದ್ ಕಡೆ ಕನಿಷ್ಠ ಒಂದು ಪಾಪ ಪ್ರಜ್ಞೆ ಕಾಡುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಆ ಪಾಪ ಪ್ರಜ್ಞೆನೂ ಕಾಡದೇ ಇರೋ ಅಷ್ಟು ಮಟ್ಟಿಗೆ ಅದು ಕೆಟ್ಟಿ ಕೆರೆಗಳು. ಇದು ಕುಷ್ಠರೋಗಲ್ಲ, ಕ್ಯಾನ್ಸರ್ 4ನೇ ಸ್ಟೇಜಿಗೆ ಬಂದೋಯ್ತೆ. ಸರ್ವನಾಶ ಆಗಲೇಬೇಕು. ಕ್ಲಿಯರ್ ಆದಂತ ಒಳ್ಳೆ ಆಪರೇಷನ್ ಮಾಡಬೇಕು. ಆಪರೇಷನ್ಗಳನ್ನ ಕೆಆರ್ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಬಹಳ ವಿಭಿನ್ನವಾಗಿ ಶುರು ಮಾಡುತ್ತೆ. ನಮ್ಮ ಸರ್ಕಾರಿ ಕಚೇರಿಗಳು ನಾವು ಕೊಟ್ಟಂತ ತೆರಿಗೆ ಹಣದಲ್ಲಿ ವೈಭವೇಪೇತವಾಗಿ ಒಂಥರ ಅರಮನೆಗಳ ತರ ಅವರಿಗೆ ಸರ್ಕಾರಿ ಕಚೇರಿಗಳು ಕಟ್ಟಿಕೊಡ್ತಾ ಇದ್ದೀವಿ. ಆದ್ರೆ ನಾವು ಈ ಭ್ರಷ್ಟ ಅಧಿಕಾರಿಗಳಿಗೆ ನಾಗರಿಕ ಸನ್ಮಾನ ಮಾಡ್ತಕ್ಕಂಥ ವಿಶೇಷವಾದಂಥ ಒಂದು ಅಭಿಯಾನ ಇದನ್ನ ಇವತ್ತು ಹಮ್ಮಿಕೊಂಡಿದ್ವಿ. ಅರ್ಧ ಗಂಟೆ ತಡವಾಯಿತು. ಆದರೂ ಏನು ಸಂದೇಶ ಕೊಡಬೇಕಾಗಿತ್ತು ಅದನ್ನ ನಾಗರಿಕ ಸಮಾಜದಲ್ಲಿ ತಾಲೂಕಿನ ರೈತರಾಗಿ ನಾಗರಿಕರಾಗಿ ಅದಕ್ಕೆ ಕೊಟ್ಟಿದ್ದೀವಿ. ಇಲ್ಲಿ ವ್ಯಕ್ತಿಗತವಾಗಿ ಯಾರನ್ನು ಅವಮಾನ ಮಾಡ್ತಕ್ಕಂಥ ಅವರು ತೀರಲ್ವೇ ಅನಕ್ಷರಸ್ಥರಿಗಿಂತಲೂ ಕಡಿಯಾಗಿ ಅವರು ವರ್ತನೆ ಮಾಡೋ ಲೆವೆಲ್ಗೆ ಹೋಗ್ತಾರೆ. ಡಿಗ್ರಿ ಮಾಡಿದವರು, ಡಿಗ್ರಿ ಮಾಡಿದವರು ಇಂಥವ್ರು ಸರ್ಕಾರಿ ಕೆಲಸ ಸೇರ್ಕೊಳ್ತಾರೆ. ಆದರೆ ಅವ್ರ ವರ್ತನೆಗಳು ನೋಡಿದ್ರೆ ನಾಗರಿಕ ಸಮಾಜದಲ್ಲಿ ಅವ್ರ ಗುಟ್ಟಕ್ಕೆ ನಾಲಾಯಕರು ಅನ್ನೋ ಲೆವೆಲ್ಗೆ ಅವ್ರ ವರ್ತನೆಗಳಿದೆ. ಹಾಗಾಗಿ ಇವತ್ತೇ ನೋಡಿದ್ರು ಸುಮಾರು ಒಂದು 2-3 ಪ್ರಕರಣಗಳು ಈ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಯಾರ್ದೋ ಫೋಟೋ ಹಾಕಿದ್ರು, ಯಾರ್ದೋ ಆಧಾರ್ ಕಾರ್ಡ್ ಇಟ್ಕೊಂಡು ಯಾರ್ದೋ ಆಸ್ತಿ ಯಾವಾಗೋ ಮಾರಾಟ ಮಾಡೋ ಅಂತ ಒಂದು ಕೆಟ್ಟ ನೆಟ್ವರ್ಕ್ ಇಲ್ಲಿ ಸೃಷ್ಟಿಯಾಗುತ್ತೆ. ಸಬ್ಡಿವಿಷನಲ್ ಆಫೀಸರ್ ತಪ್ಪಾದ್ರೂ ಅದನ್ನ ತಡಿತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ತಾಲೂಕು ಕಚೇರಿನಲ್ಲಾರ ಇರ್ಬೇಕಾಗಿತ್ತು. ಅಲ್ಲೂ ತಪ್ಪಾಗುತ್ತೆ, ಇಲ್ಲೂ ತಪ್ಪಾಗುತ್ತೆ. ಸರಿಪಡಿಸೋರು ಯಾರು? ಸರಿಪಡಿಸೋರು ಯಾರೇ? ಈಗ ಇಡೀ ಅವ್ರ ಆಸ್ತಿನೇ ಯಾವ ಮಂಡನೆ ಬಾಬಾರ ಆಗ್ತದೆ, ಅವ್ರು ಏನೂ ಮಾಡದೇ ಇರೋ ತಪ್ಪಿ ಪಿತ್ರಾರ್ಜಿತ ಆಸ್ತಿ ಅವ್ರು ತಪ್ಪದೆ ತಗೊಳ್ಳೋದಲ್ಲ. ಏನು ನನಗೆ ಅನಿಸ್ತಾ ಬೇರೆ ಯಾರು ಆಗಿದ್ರು ಇಷ್ಟೊತ್ತಿಗೆ ಅವ್ರು ಎಷ್ಟೋ ಏನೋ ಸ್ವಲ್ಪ ಗಟ್ಟಿ ಧೈರ್ಯ ಈ ಥರದೆಲ್ಲ ಇದನ್ನು ಹೋರಾಟ ಮಾಡ್ತಿರ್ತಾರೆ.
ಅಂಥವ್ರಿಗೆ ನಾವು ತಪ್ಪುಗಳು ಇರೋವು ಇದ್ದಾವೆ. ಇವನೇನು ಭಾಳ ನ್ಯಾಯವಾದ ಅಂತ ತಿಳ್ಕೊಳಂಗೇನಿಲ್ಲ. ಯಾರ ಬರ್ತದಂಗೆ ತಗ ಅಂತೇಳಿ ಅವ್ರು ಪಾಣಿ ಕೊಡೋದು, ಅದು ವಿಟೇಷನ್ ಕೊಡೋದು, ಇವ್ರ ದಾಖಲೆಗಳು ಕೊಡೋದು, ಇವರು ನ್ಯಾಯವಾದರಲ್ಲ. ಯಾವನ ಒಂಚೂರು ಆಸೆ ತೋರಿಸ್ದಂಗೆ ಅವ್ರಿಗೆ ಕೊಡ್ಬಿಡೋದು ಎಲ್ಲವ. ಇದು ರೈತರು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಮುಖ್ಯವಾಗಿ ಮಾತಾಡ್ತಾ ಇದ್ದೀನಿ. ಯಾವನೋ ಥರ್ಡ್ ಪಾರ್ಟಿ ಗೊತ್ತು ಗುರಿ ಇದ್ದಾನೋ ಗೊತ್ತೇನೇ ಇರಲ್ಲ, ಏನೋ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೊಡ್ತಾನೆ ಅಂತಂಗೆ ಅವ್ರಿಗೆ ಆಸೆ ಇಟ್ಬಿಟ್ಟು ತಗ ಅಂತೇಳಿ ದಾಗಿಸ್ರಂಗೆ ಎಲ್ಲ ಆಸೆ ದುರಾಸೆಗೆ ಹೋಗಿ ಈಗ ಏನು ಇಲ್ದಂಗೆ ಎಲ್ಲ ಕಳ್ಕೊಂಡು ಈಗ ಈ ಲೆವೆಲಿಗೆ ಬಂದು ನಿಂತ್ಕೊಳ್ತಾರೆ. ಇದು ಬದಲಾಗಬೇಕು. ಈ ಬದಲಾಗ್ತಾ ಕಾಲಘಟ್ಟದಲ್ಲಿ ನಾವೆಲ್ಲರೂ ಸಹ ಸಾಕ್ಷಿ ಆಗೋಣ. ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ತೀರಾ ಏನು ಸಂವೇದನಾಶೀಲರಾಗಿ ಏನೂ ಗೊತ್ತಿಲ್ಲರಾಗಿ ಕಳ್ಕೊಂಡಿರೋಂಥ ತಾಲೂಕು ಏನಿಲ್ಲ. ಈ ತಾಲೂಕಲ್ಲಿ ವಿದ್ಯಾವಂತರಿದ್ದೀವಿ, ಸಮಾಜದ ಬಗ್ಗೆ ಕಾಳಜಿ ಇರೋರಿದ್ದೀವಿ. ಶುರು ಮಾಡ್ತೀವಿ, ತಡ್ಕೋಬೇಕು ಸ್ವಲ್ಪ. ಅದರಿಂದ ಇವರ ಈ ಥರದ ಪ್ರಕರಣಗಳು ಸಂಬಂಧಪಟ್ಟಂಗೆ ಹೆಚ್ಚು ತನಿಖೆ ಆಗಲಿಕ್ಕೆ ಈಗ ಆಲ್ರೆಡಿ ICRಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿದ್ದೀವಿ. ನೋಡೋಣ, ನಾನು ಮಾತಾಡಿದ ಲೆಕ್ಕಾಚಾರದಲ್ಲಿ ಇನ್ನೊಂದು 2-3 ದಿನದಲ್ಲಿ ಏನಾದರೂ ಒಂದು ಒಳ್ಳೆ ಆಶಾದಾಯಕವಾದಂಥ ಒಂದು ಸರ್ಕಾರದ ನಿರ್ಧಾರಗಳು ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದು ತಪ್ಪಾಗಿದೆ. ನಾನು ICR ಜೊತೆ ಮಾತಾಡಿದಾಗ ಕಳೆದ ನವೆಂಬರ್ ತಿಂಗಳೇ ಈ ನೋಂದಣಿ ಪ್ರೋಸೆಸ್ಸನ್ನು ತುಂಬ ಒಂದು ರೀತಿಯಲ್ಲಿ ಪಾರದರ್ಶಕವಾಗಿ ಮಾಡಿದ್ದೀವಿ, ತಪ್ಪುಗಳಾಗಕ್ಕೆ ಅವಕಾಶ ಕಟ್ಟಿದ್ದೀವಿ ಅಂತ ಹೇಳ್ತಾವೆ. ಈ ಪ್ರಕರಣ ನವೆಂಬರ್ ತಿಂಗಳು ಆದಮೇಲೆ ಆಗಿದೆ, ಜನವರಿಲಲ್ಲ ಡಿಸೆಂಬರಲ್ಲಿ ಆಗಿದೆ. ಅಂದರೆ ಅವರು ರಿಫಾರ್ಮ್ಸ್ ಮಾಡಿದ ಮೇಲೂ, ಆಡಳಿತಾತ್ಮಕ ಬದಲಾವಣೆ ಮಾಡಿದ ಮೇಲೂ ಇವರು ತಪ್ಪು ಮಾಡ್ಯಾರ ಅಂತಂದರೆ ಇವರು ಶಿಕ್ಷೆಗೆ ಅರ್ಹರು. FIR ಆದಮೇಲೆ ನ್ಯಾಯಾಲಯಕ್ಕೆ ಹೋದರೆ ಯಾರು ಬೇಕಾದ್ರೂ ನ್ಯಾಯಾಲಯಕ್ಕೆ ಮಾಡ್ತಾರೆ. ಪೂರ್ವಾಪರ ತಾಂತ್ರಿಕವಾಗಿ ನ್ಯಾಯಾಲಯಗಳು ಸಾಧ್ಯ ಅವರು ಸ್ಟೇ ಕೊಡ್ತಾರೆ, ಅದನ್ನು ಗೌರವ ಸರ್. ಆದರೆ ಆತ್ಮಸಾಕ್ಷಿ ನೈತಿಕತೆ ಅನ್ನೋದು ಬಿಡ್ತಾರೆ. ತಪ್ಪಾದ ಮೇಲೆ ನೋಡ್ದಲ್ಲ ಆತನ ವರ್ತನೆ ಹೇಗಿತ್ತು ಅಂತ. ಹಾಗಾಗಿ ಈ ಥರದ ಮನಸ್ಥಿತಿಗಳನ್ನ ಎಲ್ಲರೂ ಆಚರಿಸೋಣ, ಒಳ್ಳೆಯದಾಗುತ್ತೆ. ಇಡೀ ರಾಜ್ಯದ ಜನ ಈ ಥರದ ಭ್ರಷ್ಟಾಚಾರಗಳ ಜೊತೆಗೆ ಅಸ್ತಿತ್ವ, ಮನುಷ್ಯನ ಅಸ್ತಿತ್ವದ ಪ್ರಶ್ನೆ ಇದು. ಇಡೀ ಆಸ್ತಿಗಳೇ ಪರಮಾರ ಆದಮೇಲೆ ಅವ್ರಿಗೆ ಏನಾಗುತ್ತೆ ಅವ್ರಿಗೂ ಗೊತ್ತಿಲ್ಲ. ಅಯೋಗ್ಯರಿಗೆ ರಿಟೈರ್ಡ್ ಆದಮೇಲೆ ಇವರೇ ಕಟ್ಟಿದಂಥ ಸರ್ಕಾರಿ ಆಡಳಿತ ವ್ಯವಸ್ಥೆ ಕೆಟ್ಟ ಕೆಸರುಗೊಂಡಿಲ್ಲ, ಅವರೇ ಬಿದ್ದಿರ್ತಾರೆ. ಈಗ ಇಲ್ಲಿ ಸಬ್ ರಿಜಿಸ್ಟ್ರಾರ್ ಮಾಡಿರಲಿ, ಈಗ RI ಮಾಡಿರಲಿ, ತಹಸೀಲ್ದಾರ್ ಮಾಡಿರಲಿ, ರಿಟೈರ್ಡ್ ಆದಮೇಲೆ ಅವರು ಯಾರು? ಅವರು ನಮಗೆ ಸಾಮಾನ್ಯರೇ. ಅವರೇ ಕಟ್ಟಿದಂಥ ಕೆಟ್ಟ ಕುವ್ಯವಸ್ಥೆ ಒಳಗೆ ಅವ್ರ ಆಸ್ತಿಗಳು ನಾಳೆಗೆ ಇಂಥ ಮಾಫಿಯಾ ಏನು ಮಾಡುತ್ತೆ, ಅವ್ರ ಆಸ್ತಿನೂ ಕಂಡಾಗಿ ಮಾರುತ್ತಿ.